ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 5ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಯೂನಿಟ್ 2ನಲ್ಲಿರ್ತಕ್ಕಂಥ ಟ್ರೂ ಫ್ರೆಂಡ್ಸು ಮತ್ತು ಫ್ರೆಂಡ್ಸ್ ಎರಡನ್ನು ಸೇರಿ 10 ಅಂಕಗಳ ಲಿಖಿತ 5 ಅಂಕಗಳ ಮೌಖಿಕದ ಪ್ರಶ್ನೆ ಪತ್ರಿಕೆಯನ್ನು ನಾವೇನು ಮಾಡೋಣ ಈ ವಿಡಿಯೋದಲ್ಲಿ ನೋಡೋಣ. ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಕೂಡ ನಾವು 5th ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, EVS ಆಗಿರ್ಬೋದು ಮತ್ತು ಮ್ಯಾಥಮೆಟಿಕ್ಸ್. ಓಕೆ, ಸೊ 4 ಸಬ್ಜೆಕ್ಟ್ಗಳಲ್ಲಿ ನಮ್ಮ ವಿಡಿಯೋಗಳು ಬರ್ತಾ ಇದ್ದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 5th LB ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ. ಸೊ ಅದನ್ನು ಹೋಗಿ ಅಲ್ಲಿ ಚೆಕ್ಔಟ್ ಮಾಡಿ. ಯಾರಿಗೆ PDF ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಈ PDFಗಳನ್ನು ನೀವೇನು ಮಾಡ್ಬೋದು, ಬೈ ಮಾಡ್ಬೋದು. 4 ಸಬ್ಜೆಕ್ಟ್ಗಳನ್ನು ಅವೈಲೇಬಲನ್ನು ಮಾಡಿದ್ದೀವಿ. ಸೊ ಕ್ವಶನ್ ಪೇಪರ್ ಡಿಸೈನ್ ನೋಡೋದಾದರೆ ನಾಲೆಜ್ಗೆ 30%, ಕಾಂಪ್ರಿಹೆನ್ಷನ್ 30, ಅಪ್ಲಿಕೇಶನ್ 20, ಎಕ್ಸ್ಪ್ರೆಷನ್ ಆರ್ ಕ್ರಿಯೇಟಿವಿಟಿಗೆ 20%, ಓವರಾಲ್ 100%. ಡಿಫಿಕಲ್ಟಿ ಲೆವೆಲ್ ಈಸಿ 30% ಅದ, ಎವರೇಜ್ 50%, ಡಿಫಿಕಲ್ಟ್ 20%, ಓವರಾಲ್ 100% ಇರೋದು. ಇದು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಕೀ ಉತ್ತರವನ್ನೇ ತೋರಿಸ್ತೀನಿ. ಎಸ್, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ 2026-2027, ಸೆಕೆಂಡ್ ಪ್ರೋಸ್ ಟ್ರೂ ಫ್ರೆಂಡ್ಸ್, ಪೋಯಮ್ ಫ್ರೆಂಡ್ಸ್, ಮಾಡಲ್ ಆನ್ಸರ್ಸ್ ಕ್ಲಾಸ್ 5, ಮಾರ್ಕ್ 15, ಎಸ್ ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಟೋಟಲ್ ಟೈಮ್ 40 minutes. ಪಾರ್ಟ್ 1 ರಿಟರ್ನ್ ಸೆಷನ್ 10 ಮಾರ್ಕ್. ಫಸ್ಟ್ ಒನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ, 3 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಎಸ್ ಡಯೋನೈಸಿಸ್ ವಾಸ್ ಎ ಡ್ಯಾಶ್ ರೂಲರ್ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಎ ಗುಡ್ಡದ, ಬಿ ಇಂಟೆಲಿಜೆಂಟ್, ಸಿ ಹ್ಯಾಪಿ, ಡಿ ಎವಿಲ್ ಮೈಂಡೆಡ್. ಸೊ ಎವಿಲ್ ಮೈಂಡೆಡ್ ಅನ್ನೋದು ಏನಾಗ್ತದಪ್ಪ ಅಂದರೆ ಆಗ್ತದೆ ಫಸ್ಟ್ ಆನ್ಸರ್. ಸೆಕೆಂಡ್ ಒನ್ ದ ಕಿಂಗ್ ವಾಸ್ ಡ್ಯಾಶ್ ವಿತ್ ದೇರ್ ಫ್ರೆಂಡ್ಶಿಪ್ ಅಂತ ಕೇಳಿದರು. ಎ ಡಿಸ್ಟರ್ಬ್ಡ್, ಬಿ ಆ್ಯಂಗ್ರಿ, ಸಿ ಅಮೇಜ್ಡ್, ಡಿ ಸ್ಯಾಡ್. ಸೊ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಅಮೇಜ್ಡ್ ಅಂತ ಬರಬೇಕು. ಥರ್ಡ್ ಒನ್ ಹೌ ಡಸ್ ದ ಚೈಲ್ಡ್ ಫೀಲ್ ಅಂಡರ್ ದ ಟ್ರೀ ವಿತ್ ನೇಚರ್ಸ್ ಫ್ರೆಂಡ್ಸ್ ಅಂತ ಕೇಳಿದ್ದಾರೆ. ಎ ಸ್ಯಾಡ್ ಆ್ಯಂಡ್ ಲೋನ್ಲಿ, ಬಿ ಸ್ಕಾರ್ಡ್ ಆ್ಯಂಡ್ ವರಿಡ್, ಸಿ ಪೀಸ್ಫುಲ್ ಆ್ಯಂಡ್ ಹ್ಯಾಪಿ, ಡಿ ಟಯರ್ಡ್ ಆ್ಯಂಡ್ ಬೋರ್ಡ್ ಅಂತ ಇದೆ. ಆಪ್ಷನ್ ಸಿ ಪೀಸ್ಫುಲ್ ಆ್ಯಂಡ್ ಹ್ಯಾಪಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು ನೆಕ್ಸ್ಟ್ ಏನದು ಕೇಳಿದ್ರು, ಪಿಕ್ ದ ಆಡ್ ಆನ್ ಔಟ್ ಅಂತ ಕೇಳಿದ್ದಾರೆ. ಗುಂಪಿಗೆ ಸೇರಿದ ಪದ ಆರಿಸಿ ಬರೀಬೇಕು. 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಸೊ ಪ್ರೀಸನ್ ಇದೆ, ಫ್ರೆಂಡ್ಶಿಪ್, ಪನಿಷ್ಮೆಂಟ್, ಕಿಂಗ್. ಸೊ ಅದರ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಫ್ರೆಂಡ್ಶಿಪ್ ಅಂತ ಆಗ್ತದೆ. ಇನ್ನು 5th ಟ್ರೂತ್ ಇದೆ, ಲಯಾಲಿಟಿ ಇದೆ, ಲಾಯ್ ಅದೇ, ಹಾನೆಸ್ಟ್ ಇದೆ. ಸೊ ಲಾಯ್ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಸುಳ್ಳು ಅಲ್ಲ, ಅದು ಬರಬೇಕು. ಇನ್ನು ಥರ್ಡ್ ಮೇನ್ಸಲ್ಲಿ ರೀಅರೇಂಜ್ ದ ವರ್ಡ್ಸ್ ಟು ಫಾರ್ಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಅಂತ ಕೇಳಿದರು. 2 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. 6th ಎಸ್ ವಿಸ್ಪರ್ಸ್ ದ ವೈಂಡ್ ಥಿಂಗ್ಸ್ ಪ್ರಿಟಿ, ದ ವೈಂಡ್ ವಿಸ್ಪರ್ಸ್ ಪ್ರಿಟಿ ಥಿಂಗ್ಸ್ ಅಂತ ಆಗಬೇಕು. 7th ಫ್ಲಿಕರ್ಸ್ ಸನ್ಶೈನ್ ಲೇಸ್ ಥ್ರೋ ಲೀವ್ಸ್ ಆಫ್ ದ. ಸೊ ಏನಾಗ್ತದೆ, ಸನ್ಶೈನ್ ಫ್ಲಿಕರ್ ಥ್ರೋ ದ ಲೇಸ್ ಆಫ್ ಲೀವ್ಸ್ ಅಂತ ಬರೆದ್ರೆ ಕರೆಕ್ಟ್ ಆನ್ಸರ್ ಬರಬೇಕು. ಇನ್ನು 1 ಮಾರ್ಕರ್ದು 3 ಕ್ವಶನ್ಸ್ ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಪ್ರಶ್ನೆ 8 ಹೂ ವೇರ್ ಡೇಮನ್ ಆ್ಯಂಡ್ ಪೈಥಿಯಾಸ್ ಅಂತ ಕೇಳಿದ್ದಾರೆ. ಆನ್ಸರ್ ಡೇಮನ್ ಆ್ಯಂಡ್ ಪೈಥಿಯಾಸ್ ವೇರ್ 2 ವೆರಿ ಕ್ಲೋಸ್ ಫ್ರೆಂಡ್ಸ್ ಹೂ ಟ್ರಸ್ಟೆಡ್ ಈಚ್ ಅದರ್ ಕಂಪ್ಲೀಟ್ಲಿ. ದೇ ವೇರ್ ನೋನ್ ಫಾರ್ ದೇರ್ ಡೀಪ್ ಫ್ರೆಂಡ್ಶಿಪ್ ಆ್ಯಂಡ್ ಲಾಯಾಲಿಟಿ ಟುವರ್ಡ್ಸ್ ಒನ್ ಎನದರ್ ಅಂತ ಇತ್ತು. ನೆಕ್ಸ್ಟ್ ಒನ್ ಪ್ರಶ್ನೆ 9 ವೈ ಡಿಡ್ ದ ಕಿಂಗ್ ಅರೆಸ್ಟ್ ಪೈಥಿಯಾಸ್. ಆನ್ಸರ್ ದ ಕಿಂಗ್ ಅರೆಸ್ಟ್ ಪೈಥಿಯಾಸ್ ಬಿಕಾಸ್ he had spoken openly against the king's cruel and injustice rule. The king became angry and ordered Pythias to be punished. 10 what did Pythias request before his punishment? Answer Pythias requested the king to allow him to go office once to meet his family and arrange his personal matters. He promised to return in time for his punishment ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಓವರಲ್ದು 5 ಕ್ವಶನ್ಸ್ ಇದ್ದಾವೆ. ಸೊ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 5 ಪ್ರಶ್ನೆ 5 ಅಂಕ. ಸೊ ಮಾಯ್ ನೇಮ್ ಅಂತ ಕೇಳಿದ್ದಾರೆ. ಸೊ ಯುವರ್ಸ್ ನೇಮ್ ಅಂತ ನಿಮಗೆ ಕೇಳಿದರೆ ಸೊ ನಿಮ್ಮ ಹೆಸರನ್ನು ಬರೀಬೇಕು. ಪರಶುರಾಮ. ಮೈ ಫಾದರ್ಸ್ ನೇಮ್ ಕೇಳಿದರು ಕಲಿಂಗ. ಮೈ ಮದರ್ಸ್ ನೇಮ್ ಇದೆ ಸೊ ಶ್ರುತಿ. ಸೊ ನಿಮಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ ಅದನ್ನೇ ಕೇಳ್ತಾರೆ. ಇನ್ನು ಟೆಲ್ ದ ಅಪೋಸಿಟ್ ವರ್ಡ್ ಕೇಳಿದರು. ಸ್ಮಾಲ್ದು ಏನಾಗ್ತದೆ, ಬಿಗ್ ಆಗ್ತದೆ, ಕೋಲ್ಡ್ದು ಏನಾಗ್ತದೆ, ಹಾಟ್ ಆಗ್ತದೆ. ಇಷ್ಟು ಇಂಗ್ಲೀಷ್ನ ಸೆಕೆಂಡ್ ಯೂನಿಟ್ನ LBಗಳನ್ನು ಪೋಸ್ಟ್ ಮಾಡಿದ್ದೀನಿ. ಸೊ ಎಲ್ಲ ವಿಷಯಗಳಲ್ಲಿ ಯಾರಿಗೆಲ್ಲ PDFಗಳು ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೂ ಹೊಸ ಪಾಠಗಳ ವಿಡಿಯೋಗಳೊಂದಿಗೆ. ಸೊ ನಮ್ಮದೇ ಒಂದು ವಾಟ್ಸಪ್ ಗ್ರೂಪ್ ಅದ. ಸೊ ಅವುಗಳ ಲಿಂಕನ್ನು ಕೊಟ್ಟಿದ್ದೀನಿ ಮತ್ತು ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಮಾಡಿದ್ದೀನಿ. ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ.
ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.